ನಕಲಿ ಔಷಧಿ ಜಾಲದ ಕಿಂಗ್ ಪಿನ್ಗಾಗಿ ಪೊಲೀಸರ ಬೇಟೆ ತೀವ್ರವಾಗಿದೆ. ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳ ಔಷಧಿಗಳನ್ನು ನಕಲಿ ಮಾಡಿ ಮಾರಾಟ ಮಾಡ್ತಾ ಇದ್ದ ಪ್ರಕರಣದ ತನಿಖೆಗೆ ಎಸ್ಐಟಿ ಎಂಟ್ರಿ ಆಗಿದ್ದು, ತಲೆಮರೆಸಿಕೊಂಡಿರುವ ಪ್ರಶಾಂತ್ಗಾಗಿ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಇದರ ನಡುವೆ ಕಲಬುರಗಿಯಲ್ಲಿ ಬಡ ರೋಗಿಗಳಿಗೆ ಸೇರಬೇಕಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಔಷಧಿಗಳು ಪಾಳು ಬಿದ್ದ ಕಟ್ಟಡದಲ್ಲಿ ಕೊಳೀತಾ ಇದೆ. ದೇಶದಲ್ಲಿ ದೊಡ್ಡ ಮಟ್ಟದ ನಕಲಿ ಔಷಧಿಯನ್ನು ಪತ್ತೆ ಹಚ್ಚಿದ್ದಾರೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡಿರುವಂತ ಜೀವರಕ್ಷಕ ಔಷಧಿಗಳನ್ನೇ ನಕಲಿ ಮಾಡಿ ಮಾರ್ತಿದ್ದ ರಾಕ್ಷಸರ ಜಾಲದ ತನಿಖೆ ಮುಂದುವರೆದಂತೆ ಒಂದೊಂದೇ ಸ್ಫೋಟಕ ಮಾಹಿತಿ ಹೊರಬರ್ತಿದೆ. ಈ ಇಡೀ ದಂಧೆಯ ಹಿಂದೆ ಇರುವ ಕಿಂಗ್ ಪಿನ್ ಪ್ರಶಾಂತ್ಗಾಗಿ ಪೊಲೀಸರು ಹುಡುಕಾಟ ತೀವ್ರಗೊಳಿಸಿದ್ದಾರೆ. ಈಗಾಗಲೇ ಆತನ ಪತ್ನಿ ಹಾಗೂ ಸಂಬಂಧಿಕರ ವಿಚಾರಣೆ ನಡೆಸಲಾಗಿದೆ. ಪ್ರಶಾಂತ್ ವಿದೇಶದಲ್ಲಿದ್ದಾನೆ ಅಂತ ಪತ್ನಿ ಹೇಳಿದಾಳೆ. ಆದರೆ ಪೊಲೀಸರು ಈ ಮಾತನ್ನ ನಂಬುವ ಪರಿಸ್ಥಿತಿಯಲ್ಲಿಲ್ಲ. ಪ್ರಶಾಂತ್ ಭಾರತದಲ್ಲೇ ಇರಬಹುದು ಅನ್ನೋ ಅನುಮಾನ ಪೊಲೀಸರಿಗೆ ಮೂಡಿದೆ. ನಕಲಿ ಔಷಧ ಜಾಲದ ಕಿಂಗ್ ಪಿನ್ ಪ್ರಶಾಂತ್ಗಾಗಿ ಪೊಲೀಸರ ಬೇಟೆ. ಮಾಸ್ಟರ್ ಮೈಂಡ್ ಪ್ರಶಾಂತ್ಗಾಗಿ ಲುಕ್ಔಟ್ ನೋಟಿಸ್. ನಕಲಿ ಔಷಧ ಜಾಲದ ಹಿಂದೆ ಬಿದ್ದಿರುವ ಪೊಲೀಸರಿಗೆ ಕಿಂಗ್ ಪಿನ್ ಭಾರತದಲ್ಲೇ ತಲೆಮರೆಸಿಕೊಂಡಿರಬಹುದು ಅನ್ನೋ ಅನುಮಾನ ಮೂಡಲು ಕಾರಣನೂ ಇದೆ. ಪ್ರಶಾಂತ್ ವಿದೇಶಕ್ಕೆ ಹೋಗಿರೋ ಬಗ್ಗೆ ದಾಖಲೆಗಳಲ್ಲಿ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ವಿದೇಶಿ ಪ್ರಾದೇಶಿಕ ಕಚೇರಿಯಿಂದಲೂ ಪೊಲೀಸರಿಗೆ ಸಮರ್ಪಕ ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ಪೊಲೀಸರು ಪ್ರಶಾಂತ್ನ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದಾರೆ. ಪ್ರಕರಣದಿಂದ ತಪ್ಪಿಸಿಕೊಳ್ಳೋಕೆ ಆತ ದೇಶ ಬಿಟ್ಟಿದ್ದಾನಾ ಅಥವಾ ದೇಶದಲ್ಲೇ ತಲೆಮರೆಸಿಕೊಂಡಿದ್ದಾನಾ ಅನ್ನೋದನ್ನ ಪತ್ತೆ ಹಚ್ಚಲು ತನಿಖೆ ತೀವ್ರಗೊಂಡಿದ್ದು, ಪೊಲೀಸರು ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಈ ನಕಲಿ ಔಷಧ ಜಾಲದ ಬಗ್ಗೆ ತನಿಖೆ ನಡೆಸುತ್ತಿರೋ ಪೊಲೀಸರು ಬೆಚ್ಚಿ ಬೀಳಿಸೋ ಸಂಗತಿಗಳನ್ನೇ ಹೊರಗೆಡವಿದ್ದಾರೆ. ಕ್ಯಾನ್ಸರ್ನಂತ ಗಂಭೀರ ಕಾಯಿಲೆಗೆ ಬಳಸುವ ದುಬಾರಿ ಔಷಧಿಗಳನ್ನೇ ನಕಲಿ ಮಾಡ್ತಿದ್ರು ಎನ್ನಲಾಗಿದೆ. ಅಮೆರಿಕ ಮೂಲದ ಕಂಪನಿಯ ಔಷಧಿಗಳ ಬಾಟಲ್, ಸ್ಟಿಕ್ಕರ್ಗಳನ್ನ ಬಳಸಿ ಇಲ್ಲೇ ತಯಾರಿಸಿದ ನಕಲಿ ಔಷಧಿಗಳಿಗೆ ಅಸಲಿ ಕಂಪನಿಯ ರೂಪ ಕೊಡಲಾಗ್ತಿತ್ತು. ಸುಮಾರು 1.5 ವರ್ಷದಿಂದ ನಕಲಿ ಔಷಧಿಗಳ ಮಾರಾಟ ನಡೀತಿತ್ತು ಎನ್ನಲಾಗ್ತಿದೆ. ರಾಮನಗರದ ತೋಟದ ಮನೆಯಲ್ಲಿ ಔಷಧಿ ತಯಾರಿಸಲಾಗ್ತಿತ್ತು. ಇದುವರೆಗೂ 40,000ಕ್ಕೂ ಹೆಚ್ಚು ನಕಲಿ ಬಾಟಲ್ಗಳು ಮಾರಾಟವಾಗಿವೆ ಅನ್ನೋ ಆರೋಪ ಪ್ರಕರಣದ ಗಂಭೀರತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ನಕಲಿ ಔಷಧಿ ಪತ್ತೆ ಕೇಸ್ಗೆ ಎಸ್ಐಟಿ ಎಂಟ್ರಿ. ಇನ್ನು ಪ್ರಕರಣದ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಹಿರಿಯ ಐಪಿಎಸ್ ಅಧಿಕಾರಿ ವಂಶೀಕೃಷ್ಣ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚನೆಯಾಗಿದೆ. ತಾವರೆಕೆರೆ ಪೊಲೀಸರು ದಾಖಲಿಸಿದ್ದ ಪ್ರಕರಣದ ಸಂಪೂರ್ಣ ಫೈಲ್ಗಳನ್ನ ಎಸ್ಐಟಿಗೆ ಹಸ್ತಾಂತರಿಸಿದ್ದಾರೆ. ಎಸ್ಐಟಿ ರಚನೆಯಾದ ಬಳಿಕ ನಡೆದ ಮೊದಲ ಸಭೆಯಲ್ಲೂ ಪ್ರಕರಣದ ಹಲವು ಆಯಾಮಗಳ ಬಗ್ಗೆ ಚರ್ಚೆ ನಡೆದಿದೆ. ಇನ್ನು ವಿಧಾನ ಪರಿಷತ್ನಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ಯುಟಿ ಖಾದರ್ ನಕಲಿ ಔಷಧಿ ದಂಧೆ ಹಾಗೂ ಎಸ್ಐಟಿ ಬಗ್ಗೆ ಸದನಕ್ಕೆ ಮಾಹಿತಿ ನೀಡಿದರು. ಔಷಧಗಳ ಇವತ್ತು ಸಂಬಂಧಪಟ್ಟಾಗೆ ಬಹಳ ಗಂಭೀರವಾದ ವಿಚಾರ. ಯಾಕಂತ ಹೇಳಿದ್ರೆ ಇವತ್ತು ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಅಲ್ಲಿ ಒಂದು ನಕಲಿ ಫ್ಯಾಕ್ಟರಿಯನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಬೇರೆ ಈ ಕಡೆಗೆ ತಂದು ಮೊನ್ನೆ ತಾನೇ ನಾವು ನಮ್ಮ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಮತ್ತು ಇವತ್ತು ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿದೆ. ಈ ಫ್ಯಾಕ್ಟರಿಗಳಿರುವುದು ಬೇರೆ ರಾಜ್ಯಗಳಲ್ಲಿ ಇಲ್ಲಿಗೆ ತಂದಿದ್ದಾರೆ. ಇದು ಬರೀ ನಮ್ಮ ಒಂದು ರಾಜ್ಯದ ಜಿಲ್ಲೆಯಲ್ಲಿ ಮಾತ್ರವ ಅಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದೆಯಾ ಅಥವಾ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಜಾಲ ಇದೆಯಾ ಎಲ್ಲ ಮತ್ತೆ ಯಾವ ಆಸ್ಪತ್ರೆಗೆ ಹೋಗಿದೆ, ಯಾವ ಆಸ್ಪತ್ರೆ ಕೊಟ್ಟಿದ್ದಾರೆ, ಯಾವ ಫಾರ್ಮಸಿ ಅವರು ಕೊಟ್ಟಿದ್ದಾರೆ, ಇದೆಲ್ಲವೂ ಕೂಡ ಪತ್ತೆ ಹಚ್ಚಬೇಕಾಗಿ ಇವತ್ತು ನಾವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ನಾವು ಇವತ್ತು ಮಾಡಿರುವಂತದ್ದು. ಔಷಧ ಅಂದ್ರೆ ನಂಬಿಕೆ. ಆ ನಂಬಿಕೆಯನ್ನೇ ದುಡ್ಡಿಗಾಗಿ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು. ನಕಲಿ ಔಷಧಿ ಯಾರಿಗೆ ತಲುಪಿದೆ, ಅದರ ಪರಿಣಾಮ ಏನಾಗಿದೆ ಮತ್ತು ಈ ಜಾಲದ ಹಿಂದಿರುವ ಪ್ರತಿಯೊಬ್ಬರ ಮುಖವಾಡ ಅತಿ ಶೀಘ್ರದಲ್ಲೇ ಕಳಚಬೇಕಾಗಿದೆ. ಬ್ಯೂರೋ ರಿಪೋರ್ಟ್, TV9.